ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಚಿಕ್ಕಮಂಗ್ಳೂರ್ದು, ಮಂಡ್ಯದು, ಕೊಡಗ್ದು DCC ಬ್ಯಾಂಕ್ದು 160+ ಸ್ಕೋರಿಂಗ್ ಬಗ್ಗೆ ನೋಡ್ತಾ ಬರೋಣ. ಇದರಲ್ಲಿ ಮಂಡ್ಯ ಭಾನುವಾರ ಎಕ್ಸಾಮ್ ಇದೆ, ಕೊಡಗು 23ನೇ ತಾರೀಕು ಎಕ್ಸಾಮ್ ಇದೆ. ಸೊ ಕಾನ್ಸಂಟ್ರೇಷನ್ ಇರಲಿ, ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಯಾವ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿದೀನಿ, ಅದಷ್ಟನ್ನೇ ಮಾಡಿ. ಫಸ್ಟ್ ಮಾಡಬೇಕಾಗಿರೋದು ಕನ್ನಡ, ನೆಕ್ಸ್ಟ್ ಕೋಆಪರೇಟಿವ್ ಅಲ್ಲೇ ಬ್ಯಾಂಕಿಂಗ್ ಬರುತ್ತೆ, ಸಂಘದ ಚಟುವಟಿಕೆ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇವೆರಡನ್ನ ಫಸ್ಟ್ ಮುಗಿಸ್ಕೊಳ್ರಿ. ತದನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಮುಗಿಸಿ. ಇಷ್ಟೇ ಮುಗ್ಸಕ್ಕಾಗೋವಂಥದ್ದು, ಇಷ್ಟೇನೇನೆ. ತದನಂತರದಲ್ಲಿ GK ಎಷ್ಟಾಗುತ್ತೋ ಅಷ್ಟು ನೋಡ್ಕೊಳ್ರಿ. ಇಂಗ್ಲಿಷ್ ಮೀಡಿಯಂನವ್ರು ಇಂಗ್ಲಿಷ್ ನೋಡ್ಕೊಂಡು ಹೋಗ್ರಿ. ಇಷ್ಟು ಮಾಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನಿಮ್ಮ GK ಪೋರ್ಷನ್ ಅಲ್ಲಿ ಕರೆಂಟ್ ಅಫೇರ್ಸ್ ಬರುತ್ತೆ, ಅದು ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ ಬನ್ನಿ. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಯುರೋಪಿಯನ್ ಆಯೋಗದ ಅಧ್ಯಕ್ಷರಾಗಿ 2ನೇ ಅವಧಿಗೆ ಯಾರು ನೇಮಕ ಆಗಿದ್ದಾರೆ? ಉರ್ಸುಲಾ ವಾನ್ ಡೆರ್ ಲೇಯನ್ ಅಂತ ನೇಮಕ ಆಗಿದ್ದಾರೆ. ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ಉರ್ಸುಲಾ ವಾನ್ ಡೆರ್ ಲೇಯನ್ ಅಂತ ಯಾವುದು? ಯುರೋಪಿಯನ್ ಆಯೋಗದ ಅಧ್ಯಕ್ಷರು. ಯುರೋಪಿಯನ್ ಆಯೋಗದ ಹೊಸದಾಗಿ ಯಾವ ಅಪಾಯಿಂಟ್ಮೆಂಟ್ಸ್ ಆಗಿದಾವೆ ಎಲ್ಲ ಇಂಪಾರ್ಟೆಂಟ್ ಆಗ್ತವೆ. ಹೊಸದಾಗಿ ಯಾವ ನೇಮಕಾತಿಗಳೆಲ್ಲ ಅಂಡರಲ್ಲಿ ಬರುತ್ತೆ. ಇದು ನೇಮಕಾತಿಗಳು ಅಂತ ಬರ್ತಲ್ಲ, ಅದರ ಕಂಟಿನ್ಯೂಷನ್ ಪಾರ್ಟ್. ಇದು ನೇಮಕಾತಿಯ ಕಂಟಿನ್ಯೂಷನ್ ಪಾರ್ಟ್. ಯುರೋಪಿಯನ್ ಆಯೋಗದ ಅಧ್ಯಕ್ಷರಾಗಿ 2ನೇ ಅವಧಿಗೆ ನೇಮಕ ಆಗಿರ್ತಕ್ಕಂಥವ್ರು ಯಾರು ಅಂತ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಉರ್ಸುಲಾ ವಾನ್ ಡೆರ್ ಲೇಯನ್ ಅಂತ. ನೇಮಕಾತಿಗಳ ಮೇಲೆ 2 ಕ್ವಶನ್ ಬಂದೇ ಬರುತ್ತೆ, ಡೆಫಿನೆಟ್ ಆಗಿ ಕೇಳ್ತಾರೆ. ಹುಷಾರು, ಹೇಳಿದೀನಿ. ಏನ್ ಕೇಳ್ಬೋದು? ಯಾರು ಯುರೋಪಿಯನ್ ಆಯೋಗದ ಅಧ್ಯಕ್ಷರಾಗಿ 2ನೇ ಅವಧಿಗೆ ನೇಮಕ ಆಗಿರ್ತಕ್ಕಂಥವ್ರು? ಉರ್ಸುಲಾ ವಾನ್ ಡೆರ್ ಮುಗೀತು. ಇನ್ನ ಇದರ ಹೆಡ್ ಕ್ವಾರ್ಟರ್ ಯಾವ್ದು? ಯುರೋಪಿಯನ್ ಆಯೋಗದ ಹೆಡ್ ಕ್ವಾರ್ಟರ್ಸ್. ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಯುರೋಪಿಯನ್ ಕಮಿಷನ್ ಅಂದ್ರೆ ಬ್ರಸೆಲ್ಸ್ ಅಲ್ಲಿ ಇದೆ. ಎಲ್ಲಿದೆ? ಬ್ರಸೆಲ್ಸ್ ಅಲ್ಲಿ ಇದೆ. ಇದೊಂದನ್ನೇ ನೋಡ್ಕೊಂಡು ಹೋಗೋದಲ್ಲ, ಇದ್ರ ಜೊತೆಗೆ ಇದು ಇರಬೇಕು, ರಿಲೇಟೆಡ್. ದಿಸ್ ಇಸ್ ರಿಲೇಟೆಡ್. ಇದೇ ತರ ರಿಲೇಟ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ಸ್, ಪ್ರತಿಯೊಂದು ಟಾಪಿಕ್ ಇದೇ ತರ ಮಾಡಿಟ್ಕೊಂಡ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಇದೇ ತರ ಮಾಡ್ಬೇಕು. ಪ್ರತಿಯೊಂದು ಸಬ್ಜೆಕ್ಟ್ಸ್ ಅಷ್ಟೇನೇನೆ, ಎಲ್ಲಾನು ಪ್ರತಿಯೊಂದು ಕಾನ್ಸೆಪ್ಟ್ ಇದೇ ತರ ಇದ್ರೆ 100% ಇವೇ ಬಂದಿರ್ತವೆ, ಇದೇ ತರ ಕ್ಲಿಯರ್ ಆಗುತ್ತೆ. ಇನ್ನು ಯುರೋಪಿಯನ್ ಕಮಿಷನ್ ಯಾವಾಗ ಇದನ್ನ ಸ್ಥಾಪನೆ ಮಾಡ್ಲಾಯ್ತಪ್ಪ ಅಂದ್ರೆ ಜನವರಿ 16, 1958ರಲ್ಲಿ ಸ್ಥಾಪನೆ ಮಾಡ್ಲಾಯ್ತು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಆಂಟೋನಿಯೋ ಕೋಸ್ಟಾ, ಯುರೋಪಿನ ಕೌನ್ಸಿಲ್ ಅದು ಆಯೋಗ ಆಯ್ತು. ಇದು ಯುರೋಪಿನ ಕೌನ್ಸಿಲ್ ನ ಮುಂದಿನ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ಆಂಟೋನಿಯೋ ಕೋಸ್ಟಾ. ಯುರೋಪಿನ ಕೌನ್ಸಿಲ್ ನ ಮುಂದಿನ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ? ಆಂಟೋನಿಯೋ ಕೋಸ್ಟಾ. ಇಲ್ಲಿ ಪ್ರೆಸಿಡೆಂಟ್ ಆಫ್ ದಿ ಯುರೋಪಿಯನ್ ಕೌನ್ಸಿಲ್ ಆಂಟೋನಿಯೋ ಕೋಸ್ಟಾ. ಆಯ್ತಾ? ನೆಕ್ಸ್ಟ್ ಯುರೋಪಿಯನ್ ಕೌನ್ಸಿಲ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಗೊತ್ತಿರಬೇಕು, ಬ್ರಸೆಲ್ಸ್, ಬೆಲ್ಜಿಯಂ ಅಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ತೀರಾ ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ. ಕ್ರಿಯೇಷನ್ ಆಫ್ ದಿ ಯುರೋಪಿಯನ್ ಕೌನ್ಸಿಲ್ ಫಾಲೋಯಿಂಗ್ ದಿ ಕೋಪನ್ಹೆಗನ್ ಸಮಿಟ್ ಡಿಸೆಂಬರ್ 1973. ಇಲ್ಲಿ ಬಿಗಿನ್ ಆಗುತ್ತೆ. ಯಾವುದು? ಯುರೋಪಿಯನ್ ಕೌನ್ಸಿಲ್ ನ ಮಾಡೋಣ ಅಂತ ಅನ್ಕೋತಾರೆ. ಮುಂದೆ ಡಿಸೆಂಬರ್ 1974 ನಲ್ಲಿ ಇದರ ಮಾಡ್ತಾರೆ. ಹಿಂಗೆ ಮುಂದೆ ಬಂದ್ರೆ ಯಾರಪ್ಪ ಇದ್ರದ್ದು ಕ್ರಿಯೇಟ್ ಮಾಡಿದವ್ರು ಯಾರಪ್ಪ ಅಂದ್ರೆ, ಓದ್ಕೊಳ್ರಿ ಅದನ್ನ, ವಿಡಿಯೋ ಲೆಂತಿ ಆಗುತ್ತೆ. ವ್ಯಾಲೆರಿ ಗಿಜಾರ್ಡ್ ಹೇಸ್ಟಿಂಗ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅವರು ಈ ಯುರೋಪಿಯನ್ ಕೌನ್ಸಿಲ್ ನ ಫಾರ್ಮೇಶನ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ PK ಮಿಶ್ರಾ, ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ. ವೆರಿ 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 ಇಂಪಾರ್ಟೆಂಟ್. ಇಂಡಿಯಾದು ಪ್ರಧಾನಿಯವ್ರದ್ದು ಪ್ರಧಾನ ಕಾರ್ಯದರ್ಶಿ ನೇಮಕ ಆಗಿದೆ ಅಂದ್ರೆ 101% ತೆಗಿತಾರೆ. ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್. ಅದು ಇದು ಆ ಎಕ್ಸಾಮ್ ಬರುತ್ತಾ, ಈ ಎಕ್ಸಾಮ್ ಬರುತ್ತಾ, ಖಂಡಿತವಾಗ್ಲೂ ಕೇಳ್ಬೇಡಿ. ಕರೆಂಟ್ ಅಫೇರ್ಸ್ ಎಲ್ಲ ಎಕ್ಸಾಮ್ಸ್ಗೂ ಒಂದೇನೆ. ಅರ್ಥ ಆಗ್ತಾ ಇದೆಯಾ? PC ಇಂದ IAS ವರೆಗೂ ಕರೆಂಟ್ ಅಫೇರ್ಸ್ ಎಲ್ಲ ಎಕ್ಸಾಮ್ಸ್ಗೂ ಒಂದೇನೆ. ಬಟ್ ತೆಗಿತಕ್ಕಂಥ ರೀತಿ, ಕಾಂಪ್ಲಿಕೇಶನ್ಸ್ ಡಿಫರ್ ಆಗ್ತಾ ಹೋಗುತ್ತೆ. PC ಗೆ ಸಿಂಪಲ್ ಆಗಿರುತ್ತೆ, PSI ಗೆ ಇನ್ನೂ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ. KPSC ಬಂದ್ರೆ ಇನ್ನೂ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ. KE ಅಷ್ಟೇ ಕಾಂಪ್ಲಿಕೇಶನ್. ಹಂಗೆ UPSC ಗೆ ಅಟ್ಮೋಸ್ಟ್ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ. ಕಾನ್ಸೆಪ್ಟ್ ಇವೇ ಇರ್ತವೆ, ಕಾನ್ಸೆಪ್ಟ್ ವೇರಿಯೇಷನ್ ಬರಲ್ಲ. ತೆಗಿತಕ್ಕಂಥ ತೆಗಿತಕ್ಕಂಥ ರೀತಿ ನೀತಿಗಳು ಬದಲಾವಣೆ ಆಗ್ತಾ ಹೋಗ್ತಾ ಇರ್ತವೆ ಅಷ್ಟೇನೆ. ನೋಡ್ತಾ ಹೋಗೋಣ. PK ಮಿಶ್ರಾ ಪ್ರಧಾನಿ ಮೋದಿರವರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ಪ್ರಮೋದ್ ಕುಮಾರ್ ಮಿಶ್ರಾ ಅಂತೇಳಿ ಇವರ ಫುಲ್ ನೇಮು. ಇಲ್ಲಿಂದ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 13th ಅಂಡ್ ಕರೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ದಿ ಪ್ರೈಮ್ ಮಿನಿಸ್ಟರ್. 13ನೇ ಪ್ರಧಾನ ಕಾರ್ಯದರ್ಶಿಗಳು ಇವರು. 13ನೇ ಪ್ರಧಾನ ಕಾರ್ಯದರ್ಶಿಗಳು ಗೊತ್ತಿರಬೇಕು. 1972 ಬ್ಯಾಚ್ ನ IAS ಆಫೀಸರ್ ಇವರು. 1972 ಬ್ಯಾಚ್ ನ IAS ಆಫೀಸರ್, ಗುಜರಾತ್ ಕೇಡರ್ನವರು. ನೆಕ್ಸ್ಟ್
ನೆಕ್ಸ್ಟ್ ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ನೋಡ್ತಾ ಹೋಗೋಣ. ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಯಾರು ಆಯ್ಕೆ ಆಗಿದ್ದಾರೆ ಕಾರ್ಯದರ್ಶಿಯಾಗಿ? ಯಾರು ಆಯ್ಕೆ ಆಗಿದ್ದಾರೆ? ಇಂದರ್ ಪಾಲ್ ಸಿಂಗ್ ಬಿಂದ್ರಾ ಭಾರತೀಯ ಸ್ಪರ್ಧಾತ್ಮಕ ಆಯೋಗದ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ. ವೆರಿ 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 ಇಂಪಾರ್ಟೆಂಟ್ ಸ್ಪರ್ಧಾತ್ಮಕ ಆಯೋಗ ಇದು. ನೋಡ್ತಾ ಹೋಗೋಣ. ದ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 14th October 2003. ಈ ಕಮಿಷನ್ ನ ಸ್ಥಾಪನೆ ಆಗಿದೆ 2003ನೇ ಇಸ್ವಿ ಅಕ್ಟೋಬರ್ 14ರಿಂದ. ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ಇಟ್ ಬಿಕಮ್ ಫುಲ್ಲಿ ಫಂಕ್ಷನಲ್ ಇನ್ May 2009. ಯಾವಾಗ ಇದರ ಕಾರ್ಯ ಪ್ರಾರಂಭಿಸ್ತಪ್ಪ ಅಂದ್ರೆ May 2009 ಇಂದ ಇದರ ವರ್ಕ್ ನ ಪ್ರಾರಂಭಿಸುತ್ತೆ. ಫಸ್ಟ್ ಯಾರಾಗಿದ್ರಪ್ಪ ಚೇರ್ಮನ್ ಆಗಿದ್ರಪ್ಪ ಅಂದ್ರೆ ಧ್ಯಾನೇಂದ್ರ ಕುಮಾರ್ ಅಂತ ಹೇಳಿ ಫಸ್ಟ್ ಚೇರ್ಮನ್ ಆಗಿರ್ತಾರೆ. ಇಷ್ಟು ಗೊತ್ತಿರಬೇಕು. ಇನ್ನ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI ಹ್ಯಾಸ್ ಎ ನ್ಯೂ ಸೆಕ್ರೆಟರಿ ಇನ್ ಇಂದರ್ ಪಾಲ್ ಸಿಂಗ್ ಬಿಂದ್ರಾ. ಇವರು ಏನಾಗಿವರಪ್ಪ ಅಂದ್ರೆ ಇಂದ್ರಪಾಲ್ ಸಿಂಗ್ ಬಿಂದ್ರಾ ಅವ್ರನ್ನ ಕಾರ್ಯದರ್ಶಿಯಾಗಿ ಅಪಾಯಿಂಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇವರು ಇಂದ್ರಪಾಲ್ ಸಿಂಗ್ ಬಿಂದ್ರಾ ಅವರು ರೆವಿನ್ಯೂ ಸರ್ವಿಸ್ ನ ಅಧಿಕಾರಿಯಾಗಿದ್ರು. ಹಿಂದೆ ರೆವಿನ್ಯೂ ಸರ್ವಿಸ್ ನ ಅಧಿಕಾರಿ ಆಗಿರ್ತಾರೆ. IRS ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ನ ಅಧಿಕಾರಿ ಆಗಿರ್ತಾರೆ. ಇವ್ರ ಹಿಂದೆ ಯಾರಿದ್ರಪ್ಪ ಅಂದ್ರೆ ಗೊತ್ತಿರಬೇಕು. ಇಂದ್ರಪಾಲ್ ಸಿಂಗ್ ಬಿಂದ್ರಾ ಅವರ ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಇಂದ್ರಪಾಲ್ ಸಿಂಗ್ ಬಿಂದ್ರಾ ಅವರ ಹಿಂದೆ ಯಾರಿದ್ರಪ್ಪ ಅಂದ್ರೆ ಅನುಪಮಾ ಆನಂದ್ ಅಂತ ಇದ್ರು. ಯಾರಿದ್ರು? ಅನುಪಮಾ ಆನಂದ್ ಅಂತ ಇದ್ರು. ವೆರಿ 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 ಇಂಪಾರ್ಟೆಂಟ್. ಇಷ್ಟು ಕಾನ್ಸೆಪ್ಟ್ ಪಕ್ಕಾ ಗೊತ್ತಿರಬೇಕು. ನೆಕ್ಸ್ಟ್ BN ಗಂಗಾಧರ್ ಬಗ್ಗೆ ನೋಡ್ತಾ ಹೋಗೋಣ. BN ಗಂಗಾಧರ್ ಅವರು ನ್ಯೂಸ್ ಅಲ್ಲಿ ಇದ್ದಾರೆ. ಯಾಕೆ? ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದ್ರೆ NMC ಅಂತ ಬರುತ್ತಲ್ಲ, ಅದರ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ನ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. ಯಾರು? BN ಗಂಗಾಧರ್ ಅವರು ನೇಮಕ ಆಗಿದ್ದಾರೆ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್. ಯಾವಾಗ ಎಸ್ಟಾಬ್ಲಿಷ್ ಆಯ್ತು? 2019 ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು ಬೈ ದಿ ನ್ಯಾಷನಲ್ ಮೆಡಿಕಲ್ ಕಮಿಷನರ್ ಆಕ್ಟ್ ಅಂಡ್ ದಿ ಕೇಮ್ ಇನ್ ಟು ಫೋರ್ಸ್ ಆನ್ September 25, 2020. ಯಾವ ಆಕ್ಟ್ ಮುಖಾಂತರ ಅಂದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆಕ್ಟ್ ಮುಖಾಂತರ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಮತ್ತು ಇದು ಯಾವಾಗ ಅಸ್ತಿತ್ವಕ್ಕೆ ಬಂತಪ್ಪ ಅಂದ್ರೆ September 25, 2020ರಿಂದ ಇದು ಅಸ್ತಿತ್ವಕ್ಕೆ ಬಂತು. ಇದರ ಮುಖ್ಯವಾದಂತಹ ಕಾರ್ಯ ಏನಪ್ಪಾ ಅಂದ್ರೆ ದ NMC ವಾಸ್ ಎಸ್ಟಾಬ್ಲಿಷ್ ಟು ರೆಗ್ಯುಲೇಟ್ ಅಂಡ್ ಡೆವಲಪ್ಮೆಂಟ್ ದಿ ಮೆಡಿಕಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಮೆಡಿಕಲ್ ಪ್ರೊಫೆಷನ್ಸ್. ಇದು ಇದರ ಅತ್ಯಂತ ಮುಖ್ಯವಾದಂತಹ ಕಾರ್ಯ. ಹೆಡ್ ಯಾರು? BN ಗಂಗಾಧರ್. ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದೆ ಸಿರಿಲ್ ರ್ಯಾಂಪೋಸಾ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ನೋಡ್ತಾ ಹೋಗೋಣ. ಸಿರಿಲ್ ರ್ಯಾಂಪೋಸಾ ಎಲ್ಲಿಗೆ ಆಯ್ಕೆ ಆಗಿದ್ದಾರೆ? ದಕ್ಷಿಣ ಆಫ್ರಿಕಾಕ್ಕೆ. ದಕ್ಷಿಣ ಆಫ್ರಿಕಾ ಅಧ್ಯಕ್ಷರಾಗಿ ಮರು ಆಯ್ಕೆ ಆದವರು ಯಾರು ಅಂತ ಕೇಳ್ತಾ ಇರ್ತಾರೆ. ಸಿರಿಲ್ ರ್ಯಾಂಪೋಸಾ. ಒಂದು ಕ್ವಶನ್ ಮುಗೀತು. ಎರಡನೇ ಕ್ವಶನ್ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಸೌತ್ ಆಫ್ರಿಕಾ ಆಸ್ ಎ 3 ಕ್ಯಾಪಿಟಲ್. ಸೌತ್ ಆಫ್ರಿಕಾಕ್ಕೆ 3 ಕ್ಯಾಪಿಟಲ್ಗಳಿದಾವೆ. 3 ರಾಜಧಾನಿಗಳಿದಾವೆ. ಗೊತ್ತಿರಬೇಕು. ಒಂದು ಪ್ರೆಟೋರಿಯಾ, ಒಂದು ಕೇಪ್ ಟೌನ್, ಒಂದು ಬ್ಲೂ ಫೌಂಟೇನ್. ಅರ್ಥ ಆಗ್ತಾ ಇದೆಯಾ? ಪ್ರೆಟೋರಿಯಾ ಇಸ್ ಅಡ್ಮಿನಿಸ್ಟ್ರೇಟಿವ್, ಆಡಳಿತಾತ್ಮಕಕ್ಕೆ ಸಂಬಂಧಪಟ್ಟಿದ್ದು ಪ್ರೆಟೋರಿಯಾ ರಾಜಧಾನಿಯಾಗಿದೆ. ಕೇಪ್ ಟೌನ್ ಲೆಜಿಸ್ಲೇಟಿವ್, ಶಾಸಕಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂಡ್ ಬ್ಲೂ ಫೌಂಟೇನ್ ಇಸ್ ದಿ ಜುಡಿಷಿಯಲ್ ಕ್ಯಾಪಿಟಲ್, ಅಂದ್ರೆ ನಿಮ್ಮ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಸಿರಿಲ್ ರ್ಯಾಂಪೋಸಾ ಇಸ್ ಎ ಸೌತ್ ಆಫ್ರಿಕನ್ ಬಿಸ್ನೆಸ್ ಮ್ಯಾನ್. ಈತ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಮತ್ತು ಪೊಲಿಟಿಷಿಯನ್ ಸರ್ವಿಂಗ್ ಆಸ್ ದಿ 5th ಅಂಡ್ ಕರೆಂಟ್ ಪ್ರೆಸಿಡೆಂಟ್ ಆಫ್ ಎ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದ ಐದನೇ ಪೊಲಿಟಿಷಿಯನ್ ಅಂಡ್ ಸರ್ವಿಂಗ್ ಆಫ್ ದಿ 5th ಅಂಡ್ ಕರೆಂಟ್ ಪ್ರೆಸಿಡೆಂಟ್ ಆಫ್ ದಿ ಸೌತ್ ಆಫ್ರಿಕಾ ಸಿನ್ಸ್ 2018 ಇಂದ ಇವರೇ ಇದ್ದಾರೆ. ಸಿರಿಲ್ ರ್ಯಾಂಪೋಸಾ ಅವರೇ ಇದ್ದಾರೆ. ಎ ಫಾರ್ಮರ್ ಆಂಟಿ ಅಪ್ರೆಸ್ಮೆಂಟ್ activist and trade union leader, Ramaphosa is also a president of a African National Congress. African National Congress ನ ಅಧ್ಯಕ್ಷರಾಗಿಯೂ ಕಂಟಿನ್ಯೂ ಆಗ್ತಾ ಇದ್ದಾರೆ ರ್ಯಾಂಪೋಸಾ ಅವರು. ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಡಿಕ್ ಸ್ಕೂಪ್ ಅಂತಕ್ಕಂಥವ್ರು ನೆದರ್ಲ್ಯಾಂಡ್ ನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಇವೆಲ್ಲ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರ್ತವೆ. ಎಲ್ಲ ಎಕ್ಸಾಮ್ಸ್ಗೂ ಬಂದೇ ಬರ್ತವೆ, ಗೊತ್ತಿರಬೇಕು. ನೆದರ್ಲ್ಯಾಂಡ್ಗೆ ಡಿಕ್ ಸ್ಕೂಪ್ ಆಯ್ಕೆಯಾಗಿದ್ದಾರೆ. ನೆದರ್ಲ್ಯಾಂಡ್ ರಾಜಧಾನಿ ಯಾವುದು? ಆಮ್ಸ್ಟರ್ಡ್ಯಾಮ್. ನೆದರ್ಲ್ಯಾಂಡ್ ನ ರಾಜಧಾನಿ ಆಮ್ಸ್ಟರ್ಡ್ಯಾಮ್. ನೆದರ್ಲ್ಯಾಂಡ್ ನ ರಾಜಧಾನಿ ಯಾವುದು? ಆಮ್ಸ್ಟರ್ಡ್ಯಾಮ್. ಗೊತ್ತಿರಬೇಕು. ಆಯ್ತಾ ಇದೆಯಾ? ಡಿಕ್ ಸ್ಕೂಪ್, ಆಮ್ಸ್ಟರ್ಡ್ಯಾಮ್ ಎರಡಕ್ಕೆರಡು ಗೊತ್ತಿರ್ಬೇಕು, ಕೇಳ್ತಾ ಇರ್ತಾರೆ. ಇನ್ನ ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ ನ ಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದಾರೆ. ರಾಂಚಿ ಜಾರ್ಖಂಡ್ ನ ರಾಜಧಾನಿ. ಯಾವುದು? ರಾಂಚಿ ಜಾರ್ಖಂಡ್ ನ ರಾಜಧಾನಿ. ಇದು ಓದತಕ್ಕಂತ ವಿಧಾನ. ಅರ್ಥ ಆಗ್ತಾ ಇದೆಯಾ? ಇದು ಯಾವುದೇ ಎಕ್ಸಾಮ್ಗಾಗ್ಲಿ ಓದತಕ್ಕಂತ ವಿಧಾನ ಇದು. ಇದೇ ವಿಧಾನವನ್ನ ಅಳವಡಿಸ್ಕೋಬೇಕು. ಈ ವಿಧಾನವನ್ನ ಅಳವಡಿಸ್ಕೊಂಡ್ರೆ 100% ಸಕ್ಸಸ್ ಆಗ್ತೀರಾ. ಯಾವುದೇ ರೀತಿಯ ಅನುಮಾನ ಬೇಡ. ಸುಮ್ಮನೆ ಏನೋ ಒಂದು ಲೈನ್ ಸಿಕ್ತು, ಯಾವುದೋ ಒಂದು ಬುಕ್ ಐತೆ, ಏನೋ ಒಂದು ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಬುಕ್ ಐತೆ ತಂದತ್ತ ಓದ್, ಹಂಗಲ್ಲ, ಆ ತರ ಅಲ್ಲ. ದಿಸ್ ಇಸ್ ದಿ ರೈಟ್ ಮೆಥಡ್. KPSC, KA ಎನಿ ಎಕ್ಸಾಮ್ಸ್ಗೆ ಇದು ರೈಟ್ ಮೆಥಡ್. ನಾವು ಟೀಚ್ ಮಾಡೋದು ಇದೇ ಮೆಥಡ್ ಅಲ್ಲಿನೇ, ಸಕ್ಸಸ್ ಆಗಿರೋದು ಇದೇ ಮೆಥಡ್ ಅಲ್ಲಿನೇ. ಸುಮಾರು ಎಕ್ಸಾಮ್ ಸಕ್ಸಸ್ ಆಗಿದ್ದಾವೆ ನಿಮ್ಮ KPSC ಇಂದ. ಇದೇ ಮೆಥಡ್ ನ ದಯವಿಟ್ಟು ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಿ.
ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಅಡಾಪ್ಟ್ ಮಾಡ್ಕೊಳ್ಳಿ. ಯಾರಿಗಾರು ಗೊತ್ತಾಗ್ತಾ ಇಲ್ಲ ಯಾವ ಥರ ಮಾಡೋದು, ನೋಟ್ಸ್ ಮಾಡೋದು ಏನು ಗೊತ್ತಾಗ್ತಾ ಇಲ್ಲ ಅಂತ ಏನಾದ್ರು ಸಮಸ್ಯೆ ಇದ್ದರೆ, ಸೀರಿಯಸ್ ಆಸ್ಪಿರೆಂಟ್ಸ್ ಆಗಿದ್ದರೆ ಮಂಡೇ ಆನ್ವರ್ಡ್ಸು ಕ್ಲಾಸಸ್ ಕಂಡಕ್ಟ್ ಆಗುತ್ತೆ. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ, ಯಾರಿಗಾರ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಜಾಯ್ನ್ ಆಗಿ. ಮೆಟೀರಿಯಲ್ ಇದೇ ಥರ PDF ಮೆಟೀರಿಯಲ್ ಇರುತ್ತೆ. ಇದೇ ಥರದ ಅದ್ಭುತವಾದಂಥ PDF ಮೆಟೀರಿಯಲ್ ಇರುತ್ತೆ. ಈಗಾಗಲೇ ಸ್ಯಾಂಪಲ್ ಹಾಕಿದ್ದೀವಲ್ಲ, ಆ ಥರ ಇರುತ್ತೆ. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಎಲ್ಲ ಎಕ್ಸಾಮ್ಸ್ಗೂ ಜನರಲ್ ಸ್ಟಡೀಸ್, ಎಲ್ಲ ಎಕ್ಸಾಮ್ಸ್ ಅದು ಇದು ಅಂತಲ್ಲ, ನಿಮ್ಮ KPSC ಕೈಯಿಂದ ಕಾಲಾಗ್ತಕ್ಕಂಥ ಜನರಲ್ ಸ್ಟಡೀಸ್ ಎಲ್ಲ ಎಕ್ಸಾಮ್ಸ್ಗೆ ಹೋಗುವಂಥ ಜನರಲ್ ಸ್ಟಡೀಸ್ ರೆಡಿ ಇದೆ ಕ್ಲಾಸಸ್ಸು. ಎಲ್ಲ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ಕಾರ.